ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆಗ ನನಗೆ ಅವಮಾನ ಅನ್ನಿಸ್ತೋ, ಕೋಪ ಬಂತೋ, ಆವೇಶ ಬಂತೋ ಗೊತ್ತಿಲ್ಲ. ಅದಕ್ಕೆ ಏನು ಮಾತಾಡದೆ ಮದುವೆ ಮಂಟಪದಿಂದ ಹಾಗೆ ಹೊರಟ್ಬಿಟ್ಟೆ. ಅದೇ ಕೋಪದಲ್ಲಿ ಸುಬ್ಬುನ ಇಷ್ಟು ದಿವಸ ನಾನು ಮಾತೇ ಆಡಿಸಿರ್ಲಿಲ್ಲ. ಈಗ ಮತ್ತೆ ಸುಬ್ಬು ಹತ್ತಿರ ಆಗಿದ್ದಾನೆ. ಅವನು ಈ ಮನೆ ಮಗ ಅನ್ನೋದು ಸುಳ್ಳಲ್ಲ. ಆದರೆ ಈ ಮಧ್ಯೆ ಸಾವಿರಾರು ಜನ ಸಾವಿರಾರು ಮಾತಾಡ್ಕೊಂಡ್ರು. ಮಿನಿಸ್ಟ್ರ್ ಮಗಳು ಮಿನಿಸ್ಟ್ರ್ PA ಜೊತೆನೆ ಓಡೋದ್ಲು. ಮಗಳ ಮನಸ್ಸನ್ನೇ ಅರ್ಥ ಮಾಡ್ಕೊಂಡಿಲ್ಲ, ಇವನೇನು ರಾಜ್ಯ ಆಳ್ತಾನೆ ಅಂತ ಏನೇನೋ ಮಾತಾಡಿದ್ರು. ಅವ್ರಿಗೆಲ್ಲ ಸರಿಯಾದ ಉತ್ತರ ಕೊಡಬೇಕು ಅಂತ ಸಮಯಕ್ಕೆ ಕಾಯ್ತಾ ಇದ್ದೆ. ಆ ಸಮಯ ಈಗ ಬಂದಿದೆ. ಅವ್ರ ಮಾತುಗಳಿಗೆಲ್ಲ ಈಗ ಪರದೆ ಹಾಕ್ತೀನಿ. ಸುಬ್ಬು ಮೇಲೆ ಕೋಪದಿಂದ ನಾನು ಅವನ್ನ ಕೆಟ್ಟದಾಗಿ ನಡೆಸ್ಕೊಂಡ್ಬಿಟ್ಟೆ. ಅವನೇನು ತಪ್ಪಿಲ್ಲ ಅಂತ ಅವನು ಗೊತ್ತಿದ್ರು ಸತ್ಯನೆಲ್ಲ ಮನಸ್ಸಲ್ಲೇ ಮುಚ್ಚಿಟ್ಕೊಂಡು ಒಬ್ಬನೇ ಕೊರಗ್ಬಿಟ್ಟ. ಶ್ರೀವಲ್ಲಿಯಿಂದ ನನಗೆ ಸತ್ಯ ಗೊತ್ತಾಗಿದ್ದು ಒಳ್ಳೆಯದೇ ಆಯಿತು. ಅದಕ್ಕೆ ಅವ್ರ ಮನೆಯವ್ರನ್ನು ಇಲ್ಲಿ ಕರೆಸ್ದೆ, ಅವರು ಜೊತೆಗೆ ಇರಲಿ ಅಂತ. ನಾನು ಇಷ್ಟೊತ್ತು ಮಾತಾಡಿದ್ರಿಂದ ನಿಮ್ಮ ಮನಸ್ಸಿಗೆಲ್ಲ ಬೇಜಾರಾಗಿರ್ಬೋದು. ಆದರೆ ನಿಮ್ಮನ್ನೆಲ್ಲ ಕರೆಸಿ ನಿಮ್ಮ ಮನಸ್ಸಿಗೆ ಬೇಸರ ಮಾಡಬೇಕು ಅನ್ನೋ ಉದ್ದೇಶ ನನಗಾಗಿರಲಿಲ್ಲ. ಸಿಹಿ ಕೊಟ್ಟು ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ನಾನು ಹೇಳಿದ್ದೆ. ನನ್ನ ನಿರ್ಧಾರನೂ ಅಷ್ಟೇ ಸಿಹಿಯಾಗಿರುತ್ತೆ. ಶ್ರೀವಲ್ಲಿ, ನಿನ್ನ ಧೈರ್ಯ, ನಿನ್ನ ಒಳ್ಳೆತನ ಇದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿ ಆಯ್ತಮ್ಮ. ನಿನ್ನ ಬಗ್ಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ನಿನ್ನ ಜೀವನದಲ್ಲಿ ಏನೇನು ನಡೆದಿದೆಯೋ ಅದನ್ನೆಲ್ಲ ಲೆಕ್ಕಿಸ್ದೆ ನೀನು ನನ್ನ ಹತ್ರ ಬಂದು ಸತ್ಯ ಹೇಳಿದೆ ನೋಡು, ತುಂಬ ಖುಷಿ ಆಯಿತು. ಪರವಾಗಿಲ್ಲ ಅಪ್ಪಾಜಿ, ನೀವೇನೇ ನಿರ್ಧಾರ ತಗೋತೀರೋ ಅದನ್ನ ತಿಳ್ಕೊಳ್ಳೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಸಿಹಿ ಸುದ್ದಿ ಅಂತ ನೀವೇ ಹೇಳಿದ್ದೀರಾ. ಅದೇನೇ ನಿರ್ಧಾರ ಆಗಿದ್ರು ಅದನ್ನ ಖುಷಿಯಿಂದ ನಾವು ಒಪ್ಕೋತೀವಿ. ಹೇಳಿ ಅಪ್ಪಾಜಿ. ಹೇಳ್ತೀನಮ್ಮ, ನನ್ನ ನಿರ್ಧಾರ ಹೇಳಕ್ಕೆ ತಾನೇ ನಿಮ್ಮನ್ನೆಲ್ಲ ಕರೆಸಿರೋದು.